ಹಲ್ಲೆಲೂಯಾ. ಇಲ್ಲಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಬಗ್ಗೆ ಒಂದು ಅದ್ಭುತವಾದಂಥ ಸಾಕ್ಷಿಯನ್ನ ಪಿಲಾತನು ನುಡಿತಾ ಇದ್ದಾನೆ. ಪಿಲಾತನು ಹೇಳ್ತಾ ಇದ್ದಾನೆ, ಇವನ ಮೇಲೆ ನೀವು ಅನೇಕ ದೂರುಗಳನ್ನ ತಂದಿದ್ದೀರಿ, ಆದರೆ ಇವನಲ್ಲಿ ನಾನು ಯಾವ ತಪ್ಪನ್ನೂ ಕಾಣಲಿಲ್ಲ. ಯೇಸು ಸ್ವಾಮಿಯನ್ನ ಅರಿದೇ ಇರುವಂಥ ಪಿಲಾತ, ದೇವರ ಬಗ್ಗೆ ತಿಳುಕೊಳ್ಳದೆ ಇರುವಂಥ ಪಿಲಾತ, ದೇವರು ಸತ್ಯ ದೇವರು ಯಾರೆಂಬುದಾಗಿ ಅರಿದೇ ಇರುವಂಥ ಪಿಲಾತ, ಸೃಷ್ಟಿಕರ್ತನನ್ನ ಅನುಭವಿಸದೇ ಇರುವಂಥ ಪಿಲಾತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಅನ್ನ ಪಿಲಾತನು ಮಾಡ್ತಾ ಇದ್ದಾನೆ. ಅದೇ ದೇವರನ್ನ ಅರಿತವನು, ದೇವರನ್ನ ಪೂರ್ಣ ಅರಿತಂತ ಯಹೂದ್ಯರು, ದೇವರ ಬಗ್ಗೆ ತಿಳ್ಕೊಂಡಿದ್ದಂಥ ಫರಿಸಾಯರು ಯೇಸುವನ್ನ ಅನೇಕ ರೀತಿಗಳಲ್ಲಿ ಹಿಂಸಿಸತೊಡಗಿದರು. ಯೇಸು ಸ್ವಾಮಿಗೆ ಹೊಟ್ಟೆಬಾಕನು ಅಂದರು. ಯೇಸು ಸ್ವಾಮಿಗೆ ಅನೇಕ ನಾಮಗಳನ್ನು ಕೊಟ್ಟರು. ಯೇಸು ಸ್ವಾಮಿಯನ್ನ ಅಲ್ಲಗೆಳೆದರು. ಯೇಸು ಸ್ವಾಮಿಯನ್ನ ಆರಾಧಿಸಬೇಕಾಗಿದ್ದಂಥ ಯಹೂದ್ಯರು ಯೇಸು ಸ್ವಾಮಿಯನ್ನ ದೂರ ತಳ್ಳಿದರು. ಪಿಲಾತನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ, ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾನೆ, ಈತನಲ್ಲಿ ನಾನು ಯಾವ ತಪ್ಪನ್ನು ಕಾಣಲಿಲ್ಲ, ಒಂದು ತಪ್ಪು ಈತನಲ್ಲಿ ನಾನು ಕಾಣಲಿಲ್ಲ ಎಂಬುದಾಗಿ ಹೇಳ್ತಾನೆ. ಕರ್ತನಾಗಿರುವಂಥ ಆ ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು. ಪ್ರಿಯ ದೇವರ ಮಕ್ಕಳೇ, ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ. ಇದು ನನಗೆ ಬಹಳ ಮಾತನಾಡಿದಂಥ ಒಂದು ವಾಕ್ಯ. ನನ್ನ ಜೀವಿತದಲ್ಲಿ ಒಬ್ಬ ದೇವರ ಸೇವಕನಾಗಿ, ಒಬ್ಬ ಕ್ರಿಸ್ತನನ್ನ ಅನುಸರಿಸುವಂತವನಾಗಿ, ಒಬ್ಬ ವಿಶ್ವಾಸಿಯಾಗಿ, ಕ್ರಿಸ್ತನ ಶಿಷ್ಯನಾಗಿ, ಆತನನ್ನ ಸೇವಿಸ್ತಾ ಇರುವಂತ, ಸುವಾರ್ತೆಯನ್ನು ಸಾರ್ತಾ ಇರುವಂತ, ಸೇವೆಯನ್ನು ಮಾಡ್ತಾ ಇರುವಂತ ನನ್ನ ಜೀವಿತಕ್ಕೆ ಈ ವಾಕ್ಯ ಒಂದು ದೊಡ್ಡ ಪ್ರಕಟಣೆಯನ್ನೇ ಕೊಡುತ್ತೆ. ಯೇಸು ಸ್ವಾಮಿ ದೇವಾದಿ ದೇವನು, ನೂರಕ್ಕೆ 100 ಭಾಗ ದೇವಾದಿ ದೇವನಾಗಿದ್ದನು. ದೇವಾದಿ ದೇವನು, ರಾಜಾದಿರಾಜನು, ಸೃಷ್ಟಿಕರ್ತನಾಗಿದ್ರು. ಮನುಷ್ಯ ರೂಪವನ್ನು ತಾಳಿ ಬಂದ, ಮನುಷ್ಯನ ದೇಹವನ್ನು ಹೊತ್ತು ಬಂದ. ಆ ದೇಹವನ್ನು ಹೊತ್ತು ಬಂದಾಗ ಪಿಲಾತನು ಹೇಳ್ತಾ ಇದ್ದಾನೆ, ಇವನಲ್ಲಿ ಒಂದು ತಪ್ಪಾದರೂ ನಾನು ಕಾಣಲಿಲ್ಲ. ಇವತ್ತಿನ ದಿನ ಕ್ರೈಸ್ತರಾದಂಥ ನಮ್ಮ ಜೀವಿತಗಳು ಯಾಕೆ ಈ ರೀತಿಯಾಗಿ ಮಾರ್ಪಡಬಾರದು? ದೇವ ಜನರಾದಂಥ ನಮ್ಮ ಜೀವಿತಗಳು ಯಾಕೆ ಈ ರೀತಿ ಆಗಬಾರದು? ದೇವರನ್ನ ಆರಾಧಿಸುವಂತ ನಮ್ಮ ಜೀವಿತಗಳು ಯಾಕೆ ಈ ವಾಕ್ಯಾನುಸಾರವಾಗಿ ಆಗಬಾರದು? ಇವನಲ್ಲಿ ಒಂದು ತಪ್ಪು ಕಾಣಲಿಲ್ಲ. ನೀವು ಹೇಳ್ತಾ ಇರಬಹುದು, ಅನೇಕ ದೂರುಗಳನ್ನು ನೀವು ಹೇಳ್ತಾ ಇರಬಹುದು ಯೇಸುವಿನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನೀವು ಅನೇಕ ಸಂದೇಹಾತ್ಮಕವಾದಂತಹ ಸಂಗತಿಗಳು ತಂದಿರಬಹುದು, ಅನೇಕ ಕಾರ್ಯಗಳನ್ನ ಯೇಸುವಿನ ಮೇಲೆ ತಪ್ಪಾಗಿ ಆಗ್ತಿದ್ದಿರ್ಬೋದು. ನನಗಂತೂ ಇವನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ನಮ್ಮ ಜೀವಿತದಲ್ಲಿ ಈ ಸಾಕ್ಷಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನ? ನನ್ನ ಬದುಕಿನಲ್ಲಿ ಈ ಸಾಕ್ಷಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನ? ನನ್ನನ್ನು ಈ ವಾಕ್ಯಕ್ಕೆ ಹಾಕೊಂಡಾಗ ನನ್ನನ್ನು ಬಹಳ, ನನ್ನ ಹೃದಯವನ್ನ ಬಾಧಿಸಿದಂಥದ್ದು, ನನ್ನನ್ನು ನಾನು ಹಾಕೊಂಡಾಗ ನಾನು ಈ ಸಾಕ್ಷಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯನ? ಅವನಲ್ಲಿ ಒಂದು ತಪ್ಪು ಕಾಣಲಿಲ್ಲ. ಆತನು ದೇವಾದಿ ದೇವನು ಹೌದು, ಆದರೆ ಆತನು ನಮ್ಮಂತೆ ದೇಹದಲ್ಲಿದ್ದ, ನಮ್ಮ ಹಾಗೆ ಮಾಂಸಧಾರಿಯಾಗಿದ್ದ, ನಮ್ಮ ಹಾಗೆ ಈ ದೇಹದಲ್ಲಿದ್ದ, ನಮ್ಮ ಹಾಗೆ ಆತನಿಗೆ ಶೋಧನೆಗಳು ಬಂತು, ನಮ್ಮ ಹಾಗೆ ಆತನಿಗೆ ಎಲ್ಲ ಕಾರ್ಯಗಳು ಬಂತು. ಆದರೂ ಯೇಸು ಸ್ವಾಮಿ ಆತನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ಯಾಕೆ ನಮ್ಮ ಬದುಕು ಈ ಕಲ್ವಾರಿ ಶಿಲ್ಬೆಯ ಆ ಧ್ಯಾನದ ಸಂದರ್ಭಗಳಲ್ಲಿ ನಾವು ಯಾಕೆ ಪ್ರಾರ್ಥಿಸಬಾರದು? ಸ್ವಾಮಿ, ನನ್ನ ಜೀವಿತ ಕೂಡ ಆ ರೀತಿ ಆಗಬೇಕು, ನನ್ನ ಬ್ರದುಕು ಕೂಡ ಆ ಸಾಕ್ಷಿಗೆ ಹೊಂದಾಣಿಕೆ ಆಗಬೇಕು, ಆ ಸಾಕ್ಷಿಯಲ್ಲಿ ನಾನು ಕೂಡ ಜೀವಿಸಬೇಕೆಂಬಂತ ಮನಸ್ಸು ನಮಗೆ ಯಾಕಿರಬಾರದು? ಪಿಲಾತನು ಹೇಳಿದ, ದೇವರನ್ನ ಅರಿಯದ ಪಿಲಾತನು, ದೇವರ ಮಹಿಮೆಯನ್ನ ಅರಿಯದ ಪಿಲಾತನು ಹೇಳಿದ, ಇವನಲ್ಲಿ ಯಾವ ತಪ್ಪೂ ಕಾಣಲಿಲ್ಲ. ನಾವು ಕೂಡ ಆ ರೀತಿ ಬದುಕುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಾವು ಕೂಡ ಆ ರೀತಿಯಾದಂಥ ಜೀವಿತವನ್ನು ಜೀವಿಸುವುದಕ್ಕೆ ನಮ್ಮ ಬದುಕನ್ನು ಒಪ್ಪಿಸಿಕೊಳ್ಳೋಣ. ಯಾಕೆ ನಾವು ಆ ರೀತಿ ಆಗಬಾರದು? ಯಾಕೆ ನಮ್ಮ ಮನೆಗಳಲ್ಲಿ ನಮ್ಮನ್ನು ನೋಡಿ ನಿನ್ನಲ್ಲಿ ಯೇಸು ಇದ್ದಾನೆ, ನೀನು ಯೇಸುವಿನಂತೆ ಇದ್ದೆ ಎಂಬುದಾಗಿ ಯಾಕೆ ಹೇಳಬಾರದು? ಯೇಸುವಿನಲ್ಲಿ ಯಾವ ತಪ್ಪೂ ಜನರ ಕಾಣಲಿಲ್ಲ. ದೂರುಗಳನ್ನೇ ಹೇಳ್ತಾ ಇದ್ದಾರೆ, ಯೇಸುವಿನ ಮೇಲೆ ಆಪಾದನೆಗಳನ್ನ ಹಾಕ್ತಾ ಇದ್ದಾರೆ, ಯೇಸುವಿನ ಮೇಲೆ ನಿಂದೆಗಳನ್ನ ಹಾಕ್ತಾ ಇದ್ದಾರೆ. ಯಾರು? ಕ್ರೈಸ್ತರು, ಯಾರು? ಯಹೂದ್ಯರು,
ಯಾರು ಪರಿಸಾಯರು, ಯಾರು ಸದ್ದುಕಾಯರು, ಇವರೆಲ್ಲರಿಗೂ ಯೆಹೋವನ ಬಗ್ಗೆ ಗೊತ್ತಿತ್ತು. ಯೆಹೋವ ದೇವರನ್ನು ಆರಾಧಿಸ್ತಾ ಇದ್ರು. ಆದರೂ ಯೇಸುವಿನ ಮೇಲೆ ಆ ಅಪವಾದನೆಗಳನ್ನ ಹಾಕಿದ್ರು. ನಿತ್ಯ ದೇವರನ್ನ ಅರಿಯದ, ಇರುವಾತನನ್ನ ಅರಿಯದ ಪಿಲಾತನ ಹೇಳ್ತಾ ಇದ್ದಾನೆ, ಈತನಲ್ಲಿ ಯಾವ ತಪ್ಪು ನನಗೆ ಕಾಣಲಿಲ್ಲ. ಪ್ರಿಯ ದೇವರ ಮಕ್ಕಳು, ಇದರ ಅರ್ಥ ಏನಂತಂದ್ರೆ, ನಿನ್ನ ಜೀವಿತದಲ್ಲಿ ಜನರೆಲ್ಲರೂ ನಾನಾ ವಿಧಾನವಾದಂಥ ಕಾರ್ಯಗಳನ್ನ ಹೇಳ್ತಿದ್ದಿರ್ಬೋದು, ಆದರೆ ನೀನಂತೂ ಯೇಸುವಿನ ಮುಂದೆ ಜೀವಿಸು, ನೀನಂತೂ ಯೇಸುವಿನ ಮುಂದೆ ಬದುಕು, ನೀನಂತೂ ಯೇಸುವಿನ ಕಡೆಗೆ ಮುಖ ಮಾಡಿ ಪ್ರತಿದಿನ ಯೇಸುವೆ ನಾನು ನಡ್ಕೊಳ್ಳುವಂಥದ್ದು ನೀನು ಇಷ್ಟಪಡ್ತೀಯ, ನನ್ನ ಬದುಕನ್ನು ನೀನು ಇಷ್ಟಪಡ್ತೀಯ, ನನ್ನ ಜೀವಿತವನ್ನು ನೀನು ಇಷ್ಟಪಡ್ತೀಯ, ನನ್ನ ಕ್ಯಾರೆಕ್ಟರನ್ನು ನೀನು ಇಷ್ಟಪಡ್ತೀಯ, ನನ್ನ ಆಲೋಚನೆಗಳನ್ನು ನೀನು ಇಷ್ಟಪಡ್ತೀಯ, ನನ್ನ ಹಾದು ಹೋಗುವಂಥ ಹಾದಿಗಳನ್ನು ನೀನು ಇಷ್ಟಪಡ್ತೀಯ. ನೀನು ಇಷ್ಟಪಡೋದಾದ್ರೆ ಮಾತ್ರ ಆ ಬದುಕು ನನಗೆ ಕೊಡಿಸುವ. ನಾನು ನಿನಗೆ ಇಷ್ಟು ಬಂದ ಪ್ರಕಾರ ಜೀವಿಸಬೇಕಪ್ಪ. ಈ ಲೋಕದಲ್ಲಿ ಯೇಸುವಿಗೆ ಇಷ್ಟು ಬಂದ, ಯಾಕಂದ್ರೆ ಯೇಸುವಿನಲ್ಲಿ ಯಾವ ತಪ್ಪು ಇರಲಿಲ್ಲ, ಯಾವ ತಪ್ಪು ಜನರು ಕಾಣಲಿಲ್ಲ. ಆತನ ಹಾಗೆ ನಾವು ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಅದಕ್ಕೆ ಭಕ್ತನಾದ ಪೌಲನು ಗಲಾತ್ಯದವರೆಗೂ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಬರ್ತಾನೆ, ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯ ಉಂಟಾಗುವವರೆಗೂ, ಕ್ರಿಸ್ತನ ಸಾರೂಪ್ಯ ಉಂಟಾಗುವವರೆಗೂ ನಾನೇನು ಮಾಡ್ತೇನೆ, ಪ್ರಸವ ವೇದನೆ ಪಡ್ತೇನೆ. ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಬೇಕು. ನಾವು ಯೇಸು ಹೇಗಿದ್ದಾನೋ ಆ ರೀತಿ ಬದುಕುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಬೇಕು. ನಮ್ಮ ನಡತೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಬದುಕುಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಯೇಸು ಬದುಕಿದ ಹಾಗೆ ನಾವು ಬದುಕೊಳ್ಳಬೇಕು. ಹಾಗಾಗಿ ಈ ಶಿಲುಬೆಯ ಧ್ಯಾನದ ದಿನಗಳಲ್ಲಿ ನಾವು ಯೇಸುವಿನಂತೆ ಆಗೋಣ. ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡಿದ ಯೇಸುವಿನಂತೆ ಆಗೋಣ. ರಕ್ತ ಸುರಿಸಿದ ಯೇಸುವಿನಂತೆ ಆಗೋಣ. ತಮ್ಮೆಲ್ಲರನ್ನ, ಪ್ರತಿ ಮಾನವ ಕುಲವನ್ನ ಪ್ರೀತಿಸಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದ ಯೇಸುವಿನಂತೆ ನಮ್ಮ ಜೀವಿತಗಳನ್ನ ಬದಲಾಯಿಸೋಣ. ಪ್ರತಿದಿನ ಪ್ರಾರ್ಥಿಸೋಣ, ನಾನು ನಿನ್ನ ಹಾಗೆ ಆಗಬೇಕು ಅಪ್ಪ, ನಾನು ನಿನ್ನ ಹಾಗೆ ಆಗಬೇಕು. ತಪ್ಪಿ ಹೋದ ಮಗನ ಬಗ್ಗೆ ಎಲ್ಲರೂ ನಾವು ತಿಳ್ಕೊಂಡಿದ್ದೇವೆ. ತಪ್ಪಿ ಹೋದ ಮಗನು ಎಲ್ಲವನ್ನ ಸರಿದೂಗಿಸಿಕೊಂಡು ಅಪ್ಪನ ಬಳಿ ಪ್ರತಿ ಸಾರಿ ಬಂದು ನನಗೆ ಕೊಡು, ನನಗೆ ಕೊಡು, ನನಗೆ ಐಶ್ವರ್ಯ ಕೊಡು, ನನಗೆ ಆಸ್ತಿ ಕೊಡು, ನನಗೆ ಪಾಲು ಕೊಡು ಎಂಬುದಾಗಿ ಕಿತ್ತಾಡ್ತಾ ಇದ್ದ. ಎಲ್ಲ ಕಳ್ಕೊಂಡ ಮೇಲೆ ಅಪ್ಪನ ಹತ್ರ ಬಂದು ಕೇಳ್ತಾನೆ, ನನ್ನನ್ನು ನಿನ್ನ ಆಳುಗಳಲ್ಲಿ ಒಬ್ಬನಂತೆ ಮಾಡು, ಕೊಡು ಅಂತ ಕೇಳ್ತಾ ಇದ್ದಂಥ ಮಗ, ಆಸ್ತಿಯಲ್ಲಿ ಪಾಲು ಕೊಡು ಅಂತ ಕೇಳ್ತಾ ಇದ್ದಂಥ ಮಗ ಈಗ ಕೇಳ್ತಾ ಇದ್ದ, ನಾನು ನಿನ್ನ ಆಳುಗಳಲ್ಲಿ ಒಬ್ಬನಂತೆ ಮಾಡು. ಅದರರ್ಥ ನನ್ನನ್ನು ನಿನ್ನ ಹಾಗೆ ಮಾಡಿಸ್ಕೊ, ನಿನಗೆ ಹೆಂಗಿಷ್ಟ ಬರುತ್ತೋ ಆ ರೀತಿ ನನ್ನನ್ನು ಮಾರ್ಪಡಿಸ್ಕೋಪ್ಪ. ಇವತ್ತು ಯೇಸುವಿನ ಹಾಗೆ ನಾವು ಮಾರ್ಪಡೋಣ. ಯೇಸು ಸ್ವಾಮಿ ಹಾಗೆ ನಮ್ಮ ಜೀವಿತಗಳನ್ನ ಮಾರ್ಪಡಿಸಿಕೊಳ್ಳೋಣ. ಆತನು ಯೋಚಿಸಿದ ಹಾಗೆ ನಾವು ಯೋಚಿಸೋಣ, ಆತನನ್ನು ಧರಿಸಿಕೊಳ್ಳೋಣ. ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲನು ಬರೆಯುವಾಗ ಈ ರೀತಿ ಬರೀತಾನೆ, ಕ್ರಿಸ್ತ ಯೇಸುವನ್ನ ಧರಿಸಿಕೊಳ್ಳ್ರಿ, ಯೇಸುವನ್ನ ಧರಿಸಿಕೊಳ್ಳೋಣ. ಆಗ ಪರಿಪೂರ್ಣವಾದ ಜೀವಿತ, ಪರಿಪೂರ್ಣವಾದ ಬದುಕು. ಪ್ರಿಯ ದೇವರ ಮಕ್ಕಳು, ಯೇಸುವಿನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ನಾವು ಕೂಡ ಅದೇ ರೀತಿ ಬದುಕುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳೋಣ, ಒಪ್ಪಿಸಿಕೊಳ್ಳೋಣ, ಕರ್ತನಿಗಾಗಿ ಜೀವಿಸೋಣ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಮಹಿಮೆ